ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜಗತ್ತು ಅಶಾಂತಿಯಿಂದ ಹುಚ್ಚಿದ್ದು ಕುಣಿತಾ ಇದೆ. ಎಷ್ಟೇ ಶ್ರೀಮಂತರಾದ್ರೂ ಶಾಂತಿ ನೆಮ್ಮದಿ ಇಲ್ಲದಿದ್ರೆ ಬದುಕು ಶೂನ್ಯ. ನೆಮ್ಮದಿ ಕಾಣಬೇಕು ಅಂದ್ರೆ ಭಜನೆ ಸಂಗೀತ ಅತಿ ಮುಖ್ಯ ಅಂತ ಬೆಟ್ಟದಹಳ್ಳಿ ಗವಿಮಠ ಅಧ್ಯಕ್ಷರು ಆದ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಭಜನಾ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಗತ್ತು ಎಷ್ಟೇ ಶ್ರೀಮಂತಿಕೆಯಿಂದ ಕೂಡಿದ್ರೂ ಜಾಗತಿಕ ಶಾಂತಿ ಕಡಿಮೆ ಆಗ್ತಾ ಇದೆ. ಕೇವಲ ಹಣ ಸಂಪಾದನೆ ಮಾಡಿದ್ರೆ ಸಾಲದು, ಮಾನಸಿಕ ನೆಮ್ಮದಿ ಬೇಕು. ಇದಕ್ಕೆ ಮೂಲ ಭಜನೆ ಮತ್ತು ಸಂಗೀತ ಮುಖ್ಯ ಎಂದಿದ್ದಾರೆ. ಗವಿಮಠ ಬೆಟ್ಟದಹಳ್ಳಿಯಲ್ಲಿ ಸುಮಾರು 40 ವರ್ಷಗಳಿಂದ ಭಜನಾ ಮೇಳವನ್ನ ಮಾಡಿಕೊಂಡು ಬಂದಿರ್ತೀವಿ. ಸಾವಿರಾರು ಭಕ್ತರು ಅಂಗದಿಂದಲೂ ಭಾಗವಹಿಸ್ತಾ ಇದ್ದು ಎಂದು ಸಾವಿರಾರು ಸಂಖ್ಯೆಗೆ ಏರ್ತಾ ಇದೆ. ಇದಕ್ಕೆ ಕಾರಣ ಭಜನೆ ಮತ್ತು ಸಂಗೀತವಾಗಿದೆ ಎಂದಿದ್ದಾರೆ. ಮನುಷ್ಯ ನೆಮ್ಮದಿವಾಗಿರಬೇಕು ಅಂದ್ರೆ ಭಜನೆ ಸಂಗೀತ ಅತಿ ಮುಖ್ಯ. ಪ್ರತಿಯೊಬ್ಬರ ಭಜನೆಗಳನ್ನ ಹಾಡೋದ್ರ ಮೂಲಕ ಎಲ್ಲರೂ ಆರೋಗ್ಯವಾಗಿ ಇರಲು ಸಹಕಾರಿಯಾಗುತ್ತೆ. ಭಜನೆ ಗ್ರಾಮೀಣ ಭಾಗದಲ್ಲಿ ಕಣ್ಮರೆಯಾಗ್ತಾ ಇದೆ. ಸಾರ್ವಜನಿಕರು ಭಜನೆ ಸಂಗೀತಕ್ಕೆ ಹೆಚ್ಚು ಆಸಕ್ತಿಯನ್ನ ತೋರಿಸಬೇಕು ಎಂದಿದ್ದಾರೆ. ಲಕ್ಷ ಲಕ್ಷ ಜನ ನೋಡಿದಂತ ಪುಣ್ಯ ಸಿಗುತ್ತೆ. ಮಾಡಿ ಅನ್ಯಾಯ ಮಾಡಿ ಕಷ್ಟ ಮಾಡಿ ಬದುಕಿರೋದು ನೋಡೋದ್ಕಿಂತ ನಿಮ್ಮಂತ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕಾಯಕ ಮಾಡಿ ದುಡಿದಿರ್ತಕ್ಕಂಥವನ್ನ ನೋಡ್ತಕ್ಕಂಥದ್ದು ಪುಣ್ಯದ ಫಲ ಅಂತ ಹೇಳಿ ನಿಮಗಾಗಲೇ ಹೇಳಿದೆ. ಅಂತ ಕಾರ್ಯದಲ್ಲಿ ಇವತ್ತು ನನಗೆ ಆಶ್ಚರ್ಯ ಅನಿಸ್ತು. ನನಗಿದು ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಸಂಪೂರ್ಣ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತೇ ಇಲ್ಲ. ಶರತ್ ಅವರು ಒಂದು ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿ ಕುಮಾರಸ್ವಾಮಿ ಅವರಿಗೆ ಏನಾರು ಒಪ್ಸಳ ಬುದ್ಧಿ ಅಂತ ಅಂದ. ನೋಡಪ್ಪ, ಅವ್ರಿಗೆ ಸ್ವತಂತ್ರ ಈ ಮಟ್ಟದಲ್ಲಿ ನಮ್ಮ ಕಾರ್ಯಕಾರಿ ಮಂಡಳಿ ಆದಿಯಾಗಿ, ನಮ್ಮ ಗ್ರಾಮಸ್ಥರ ಆದಿಯಾಗಿ, ಭಕ್ತರಾದಿಯಾಗಿ ಸಂಪೂರ್ಣ ಅವರಿಗೆ ಸ್ವತಂತ್ರ ಕೊಡ್ತಾರೆ. ಅವ್ರು ಏನಾದ್ರು ಮಾಡಲಿ. ನನಗೆ ಆಶ್ಚರ್ಯ ಅನಿಸ್ತು. ನಮ್ಮಿಂದ ಇವತ್ತಿನ ಕಾಲಕ್ಕೆ ಏನೇನು ಅಲ್ಪ ಸ್ವಲ್ಪ ಸೇವೆ ಇರ್ಬೋದು, ಇನ್ನು ಸಂಪೂರ್ಣವಾಗಿ ನಮ್ಮ ಕುಮಾರಸ್ವಾಮಿ ಅವರು ಸೇವೆ ಸಲ್ಲಿಸಿದ್ದಾರೆ. ಇವತ್ತು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನಾನು ಅವ್ರಿಗೊಂದು ಒಳ್ಳೆ ಮಾತು ಹೇಳ್ತೀನಿ. ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ. ಶಿಡ್ಲೆಕೋಣ ಮಠದ ಶ್ರೀ ಸಂಜಯ ಕುಮಾರಸ್ವಾಮಿಗಳು ಮಾತನಾಡಿ, ಇಂದಿನ ಒತ್ತಡದ ಜೀವನದಲ್ಲಿ ಮನುಷ್ಯನಿಗೆ ಮನಃಶಾಂತಿ ಇಲ್ಲವಾಗಿದೆ. ಹಿಂದಿನ ಕಾಲದಲ್ಲಿ ಸಂಜೆ ವೇಳೆ ಮನೆ ಮನೆಯಲ್ಲೂ ಭಜನೆ ನಡೀತಾ ಇತ್ತು. ಇಂದು ಭಜನೆ ಮಾಯವಾಗಿ ಟಿವಿ ಬೇತಾಳ ಕಾಡ್ತಾ ಇದೆ. ಮೊಬೈಲ್ಗಳು ಪುಸ್ತಕ ಓದುವ ಅಭಿರುಚಿಯನ್ನ ಕೊಲ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಹಾಗಾಗಿ ಚಂದ್ರಶೇಖರ ಅಪ್ಪಂಗಳವರ ಮಾತನ್ನ ಯಾವ ಮಾತನ್ನ ಕೂಡ ಅದಕ್ಕೆ ಎಂದು ಮಾತಾಡಿದ್ರೆ ಅವರು ಬೆಳೆಸ್ಕೊಟ್ಟಿರ್ತಕ್ಕಂಥ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥವ್ರು ಅಭಿವೃದ್ಧಿ ಸಾಹೇಬರು ಮತ್ತು ಕುಮಾರಸ್ವಾಮಿ ಸಾಹೇಬರು ಆ ಕೆಲಸವನ್ನ ಅಚ್ಚುಕಟ್ಟಾಗಿ ಸಾಹೇಬ್ ಬುದ್ಧಿ ಹೇಳ್ತಾರೆ. ಬುದ್ಧಿವಂತಗಳ ಬಗ್ಗೆ ಹೇಳಬೇಕಾದ್ರೆ ತುಂಬಾ ನಮ್ಮ ಇಲಾಖೆ ಬುದ್ಧಿ ಹೇಳ್ತಾರೆ. ಕುಮಾರಸ್ವಾಮಿ ಸಾಹೇಬರು ಅಂತ ವ್ಯಕ್ತಿಯು ಶಿವನೇ ವಿರಳ ಸಿಗೋರಿಗೆ ಸಾಧ್ಯವಿಲ್ಲ. ಸಮಯಕ್ಕೂ ಅಷ್ಟೇ ಬೆಲೆ, ಮಾತಿಗೂ ಅಷ್ಟೇ ಬೆಲೆ, ಪ್ರತಿಯೊಂದು ಕಾಲಕ್ಕೂ ಅಷ್ಟೇ ಬೆಲೆ. ಇಂಥ ಜನರಿಗೆ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಬುದ್ಧಿಯೂ ಕೂಡ ಇನ್ನು ಕುಮಾರಸ್ವಾಮಿ ಸಾಹೇಬರಿಗೆ ಹೇಳ್ತಕ್ಕಂಥದ್ದು. ಹಾಗಾಗಿ ಕೆಲವೇ ಕೆಲವು ಜನ ಅಲ್ಲ, ವಿರಳೆಲ್ಲ ಲಕ್ಷಕ್ಕೊಬ್ಬ ಭಕ್ತ, ಕೋಟಿಯೊಬ್ಬ ಶರಣ ಅನ್ನೋ ಹಾಗೆ ನಮಗೆ ಎನ್ನ ಕುಮಾರಸ್ವಾಮಿ ಸಾಹೇಬರು ಸಿಕ್ಕಿದ್ದಾರೆ. ಅಂತವರನ್ನ ನಾವೆಲ್ಲರೂ ಕೂಡ ಮಠಾಧೀಶ ಇರ್ಬೋದು, ಸಮಾಜ ಇರ್ಬೋದು, ಜನ ಇರ್ಬೋದು, ಯಾವ ರೀತಿಯ, ಯಾಕಂದ್ರೆ ಒಂದು ದಾನವನ್ನು ಮಾಡಬೇಕಾದ್ರೆ, ಒಂದು ಏನಾದ್ರು ನಾವು ಮಾಡಬೇಕಾದ್ರೆ ಒಂದು ಒಳ್ಳೆಯ ಉದ್ದೇಶಕ್ಕೆ ಅದು ಒಳ್ಳೆ ಸಮರ್ಪಣೆ ಆಗಬೇಕಂತೆ. ಆ ಒಂದು ಒಳ್ಳೆಯ ಉದ್ದೇಶ ಇದೆಯಲ್ಲ, ಅದು ಆ ಒಳ್ಳೆಯ ಉದ್ದೇಶ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ. ಇದೇ ಸಂದರ್ಭದಲ್ಲಿ ಗೊಲ್ಲಹಟ್ಟಿ ಮಠದ ಶ್ರೀ ವಿಭಾವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮಿಗಳು, ಮಾಗಡಿ ತಾಲೂಕಿನ ರುದ್ರಮುನೀಶ್ವರ ಮಠದ ಶ್ರೀ ಚಂದ್ರಶೇಖರ ಸ್ವಾಮಿಗಳು, ಮಾಡಾಳು ಮಠದ ರುದ್ರಮುನಿ ಸ್ವಾಮಿಗಳು, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಲಹೆಗಾರ ಹಾಗೂ ನ್ಯಾಯವಾದಿ ಡಾ ಕುಮಾರಸ್ವಾಮಿ, ತಾಲೂಕು ಶರಣ ಪರಿಷತ್ ಅಧ್ಯಕ್ಷರು ಆದ ಪಾಲನೇತ್ರಪ್ಪ, ಕಾರ್ಯದರ್ಶಿ ನಿರಂಜನಮೂರ್ತಿ, ಮುಖಂಡರು ಆದ ಸಿದ್ದರಾಮಣ್ಣ, ಬಸವರಾಜು, ನಿರಂಜನಮೂರ್ತಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.